ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ಮುಜಾವರ್ಗಳ ದಂಗಲ್ ಈಗ ಶುರುವಾಗಿದೆ. ನಿಯಮವನ್ನ ಮೀರಿ ಮುಜಾವರ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ವಿರೋಧವೂ ಕೂಡ ವ್ಯಕ್ತವಾಗಿದೆ. ಚಿಕ್ಕಮಗಳೂರು ದತ್ತಪೀಠದಲ್ಲಿ ಇನಾಮ್ ದತ್ತಾತ್ರೇಯ ಪೀಠದ ಮುಜಾವರ್ ದಂಗಲ್ ಈಗ ಜೋರಾಗಿ ಕೇಳಿ ಬಂದಿದೆ. ನಿಯಮದಂತೆ 25 ವರ್ಷದವರೆಗೂ ಮಾತ್ರ ಅವಕಾಶವಿದೆ ಮುಜಾವರ್ಗಳಾಗಿ ಕೆಲಸ ಮಾಡೋದಕ್ಕೆ. ಅವಿವಾಹಿತರೇ ಮುಜಾವರ್ಗಳಾಗಿ ಇರಬೇಕು ಅನ್ನುವ ನಿಯಮ ಕೂಡ ಇದೆ. ಆದರೆ ನಿಯಮವನ್ನ ಉಲ್ಲಂಘಿಸಿ 35 ವರ್ಷದ ಮುಜಾವರ್ಗಳು ಅಲ್ಲಿ ಅಧಿಕಾರದಲ್ಲಿದ್ದಾರೆ. 3 ಮುಜಾವರ್ಗಳ ಬದಲಿಗೆ ಹಿಂದೂ ಸಂಘಟನೆಗಳು ಆಗ್ರಹವನ್ನ ಮಾಡುತ್ತಿದ್ದಾವೆ. ಈಗಿರುವ ಮುಜಾವರ್ಗೆ ವಿವಾಹವಾಗಿ ಮೊಮ್ಮಕ್ಕಳಿದ್ದಾರೆ. ಕೂಡಲೇ ಮುಜಾವರ್ ಬದಲಿಸುವಂತೆ ಹಿಂದೂ ಸಂಘಟನೆಗಳು ಆಗ್ರಹ ಮಾಡುತ್ತಿದ್ದಾರೆ. ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ಮುಜಾವರ್ಗಳ ದಂಗಲ್ ಇದು. ಈ ಗುರು ದತ್ತಾತ್ರೇಯ ಪೀಠದಲ್ಲಿ ಹಿಂದೆ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವದಲ್ಲಿತ್ತು. ಆ ಸಮಯದಲ್ಲಿ ಅಲ್ಲಿ ಯಾವುದೇ ಹೊಸ ಆಚರಣೆ ಮಾಡಲಿಕ್ಕೆ ಕಲಮ, ತಯ್ಯಬ, ಗ್ಯಾರವಿ, ಮಾಂಸಾಹಾರ ಅಂತಹ ಹೊಸ ಆಚರಣೆಗಳನ್ನ ಮಾಡಲಿಕ್ಕೆ ಅಲ್ಲಿ ಅವಕಾಶ ನೀಡ್ತಾ ಇರಲಿಲ್ಲ. ಹಾಗಾಗಿ ಆ ವ್ಯವಸ್ಥಾಪನಾ ಸಮಿತಿ ಅವಧಿ ಮುಗಿದು ಹೋಗಿ ಈಗ ಎಡಿಸಿ ಅವರು ಅಪರ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಅಧ್ಯಕ್ಷರಾಗಿರೋದ್ರಿಂದ ಪೂರ್ತಿ ವ್ಯವಸ್ಥೆಯನ್ನು ಅವರು ನೋಡ್ಕೊಳ್ಬೇಕು. ಅಲ್ಲಿ ನ್ಯಾಯಾಲಯದ ಆದೇಶ ಇರೋದ್ರಿಂದ ನ್ಯಾಯಾಲಯದ ಆದೇಶ ಇದೆ, ಅಲ್ಲಿ ಯಥಾಸ್ಥಿತಿ ಕಾಪಾಡಬೇಕು ಅಂತಾರೆ. ಆದ್ರಿಂದ ಅದು ನ್ಯಾಯಾಲಯದಲ್ಲಿ ಧಾವೆ ಇರೋದ್ರಿಂದ ಅದನ್ನ ಅಲ್ಲಿ ಯಾವುದೇ ಹೊಸ ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ಎದ್ದಿರುವಂತ ಮುಜಾವರ್ಗಳ ದಂಗಲ್ ವಿಚಾರವಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಹಿಂದೂ ಸಂಘಟನೆಯ ಮುಖಂಡರಾಗಿರುವ ರಂಗನಾಥ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ರಂಗನಾಥ್ ಅವರೇ, ನಮಸ್ಕಾರ. ನಮಸ್ತೆ. ನಮಸ್ತೆ. ಏನಿದು ಸರ್ ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ಎದ್ದಿರುವಂತ ವಿವಾದ ಏನಿದು? ಸರ್, ಇನಾಮ್ ದತ್ತಾತ್ರೇಯ ಪೀಠ ಏನಿದೆ ಅದು ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೇಸಿದೆ. ಸೊ ಆದ್ರಿಂದ ಅಲ್ಲಿ ಯಥಾಸ್ಥಿತಿ ಕಾಪಾಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ. ಅಲ್ಲಿ ಯಾವುದೇ ರೀತಿಯಾದಂತ ಹೊಸ ಆಚರಣೆಗಳನ್ನ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಹಾಗಾದ ಮೇಲೆ ಈ ಕಲೇಮ ತಯ್ಯಬ ಅನ್ನೋ ಒಂದು ಹಬ್ಬವನ್ನ ಅದರ ಪೀಠದ ಒಳಗಡೆ ಮಾಡಿದ್ದಾರೆ. ಇದು ಕಾನೂನು ಉಲ್ಲಂಘನೆ ಆಗಿದೆ. ತಕ್ಷಣ ಜಿಲ್ಲಾಧಿಕಾರಿಗಳು ಮುಂದೆ ಬಂದು ಅವರ ಮೇಲೆ ಕೇಸ್ ಮಾಡಬೇಕು ಮತ್ತು ಅಲ್ಲಿ ಯಾವುದೇ ಹೊಸ ಆಚರಣೆಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನೋದು ನಮ್ದು ಒಂದು. ಎರಡನೇದಾಗಿ ಹಿಂದೆ ಇದ್ದಂತಹ ಸೈಯದ್ ಫೀರ್ ಮೊಹಮ್ಮದ್ ಶಾಕಾದ್ರಿ ಅವರು ಏನಿದ್ದಾರೆ ಅವರೇ ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಪೂಜೆ ವಿಧಾನಗಳನ್ನ ನಡೆಸ್ತಕ್ಕಂಥ ಮುಜಾವರ್ಗಳಿಗೆ ಮದುವೆ ಆಗಿರಬಾರದು ಮತ್ತು 25 ವರ್ಷಗಳು ಮಾತ್ರ ಅವರಿಗೆ ಅಲ್ಲಿ ಅವಕಾಶ ಇರುತ್ತೆ ಅಂತ. ಈಗ ಇರುವ 3 ಜನ ಮುಜಾವರ್ಗಳು ಈಗಾಗಲೇ 35 ವರ್ಷ ಆಗಿದೆ ಅವರು ನೇಮಕ ಆಗಿ. ಆದ್ರಿಂದ ಅವರ ಹೇಳಿಕೆಯಂತೆ ಮತ್ತು ನಿಯಮ ಅನುಸಾರವಾಗಿ ಆ 3 ಜನ ಮುಜಾವರ್ಗಳನ್ನು ಬದಲಾಯಿಸಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದಕ್ಕೆ ಅವರನ್ನ ತೆಗಿಬೇಕು. ಆದ್ರೆ ಹಿಂದೂ ಪದ್ಧತಿಯಲ್ಲಿ ಆ ರೀತಿ ಏನಿಲ್ಲ. ಮದುವೆ ಆಗಿದ್ರು ಆಗದೆ ಇದ್ರು ಪೂಜೆಯನ್ನ ಮಾಡಬಹುದು ಅಂತಿದೆ. ಆದ್ರೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಸೈಯದ್ ಫೀರ್ ಮೊಹಮ್ಮದ್ ಶಾಕಾದ್ರಿ ಅವರು ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಎಂಡೋಮೆಂಟ್ ಕಮಿಷನ್ ನ್ಯಾಯಾಲಯದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ, ಅವರು ತಕ್ಷಣ ಆ ಮುಜಾವರಗಳನ್ನ ಬದಲಾಯಿಸಬೇಕು ಅಂತ. ಬೇರೆ ಮುಜಾವರಗಳನ್ನ ತಗೊಳ್ಬೇಕು, ಅಲ್ಲಿ ಮದುವೆ ಆಗಿಲ್ಲದೆ ಇರಬಾರ್ದು ಮತ್ತು 25 ವರ್ಷ ಮೀರಿ ಇರಬಾರ್ದು ಅನ್ನೋದು ಅವ್ರ ಹೇಳಿಕೆ ಇದೆ. ಹಾಗಾಗಿ ನಾವ್ ಹೇಳ್ತಾ ಇದೀವಿ, ನಿಮ್ ಮೂಲಕ ಆಗ್ರಹ ಮಾಡ್ತೇವೆ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಅವರನ್ನು ಮುಜಾವರಗಳನ್ನ ಬದಲಾಯಿಸಬೇಕು ಅಂತ. ಓಕೆ ರಂಗನಾಥ್ ಅವರೇ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ಮುಜಾವರ್ಗಳ ದಂಗಲ್ ಈಗ ಶುರುವಾಗಿದೆ. ನಿಯಮವನ್ನ ಮೀರಿ ಮುಜಾವರ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ವಿರೋಧವೂ ಕೂಡ ವ್ಯಕ್ತವಾಗಿದೆ. ಚಿಕ್ಕಮಗಳೂರು ದತ್ತಪೀಠದಲ್ಲಿ ಇನಾಮ್ ದತ್ತಾತ್ರೇಯ ಪೀಠದ ಮುಜಾವರ್ ದಂಗಲ್ ಈಗ ಜೋರಾಗಿ ಕೇಳಿ ಬಂದಿದೆ. ನಿಯಮದಂತೆ 25 ವರ್ಷದವರೆಗೂ ಮಾತ್ರ ಅವಕಾಶವಿದೆ ಮುಜಾವರ್ಗಳಾಗಿ ಕೆಲಸ ಮಾಡೋದಕ್ಕೆ. ಅವಿವಾಹಿತರೇ ಮುಜಾವರ್ಗಳಾಗಿ ಇರಬೇಕು ಅನ್ನುವ ನಿಯಮ ಕೂಡ ಇದೆ. ಆದರೆ ನಿಯಮವನ್ನ ಉಲ್ಲಂಘಿಸಿ 35 ವರ್ಷದ ಮುಜಾವರ್ಗಳು ಅಲ್ಲಿ ಅಧಿಕಾರದಲ್ಲಿದ್ದಾರೆ. 3 ಮುಜಾವರ್ಗಳ ಬದಲಿಗೆ ಹಿಂದೂ ಸಂಘಟನೆಗಳು ಆಗ್ರಹವನ್ನ ಮಾಡುತ್ತಿದ್ದಾವೆ. ಈಗಿರುವ ಮುಜಾವರ್ಗೆ ವಿವಾಹವಾಗಿ ಮೊಮ್ಮಕ್ಕಳಿದ್ದಾರೆ. ಕೂಡಲೇ ಮುಜಾವರ್ ಬದಲಿಸುವಂತೆ ಹಿಂದೂ ಸಂಘಟನೆಗಳು ಆಗ್ರಹ ಮಾಡುತ್ತಿದ್ದಾರೆ.
ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ಮುಜಾವರ್ಗಳ ದಂಗಲ್ ಇದು. ಈ ಗುರು ದತ್ತಾತ್ರೇಯ ಪೀಠದಲ್ಲಿ ಹಿಂದೆ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವದಲ್ಲಿತ್ತು. ಆ ಸಮಯದಲ್ಲಿ ಅಲ್ಲಿ ಯಾವುದೇ ಹೊಸ ಆಚರಣೆ ಮಾಡಲಿಕ್ಕೆ ಕಲಮ, ತಯ್ಯಬ, ಗ್ಯಾರವಿ, ಮಾಂಸಾಹಾರ ಅಂತಹ ಹೊಸ ಆಚರಣೆಗಳನ್ನ ಮಾಡಲಿಕ್ಕೆ ಅಲ್ಲಿ ಅವಕಾಶ ನೀಡ್ತಾ ಇರಲಿಲ್ಲ. ಹಾಗಾಗಿ ಆ ವ್ಯವಸ್ಥಾಪನಾ ಸಮಿತಿ ಅವಧಿ ಮುಗಿದು ಹೋಗಿ ಈಗ ಎಡಿಸಿ ಅವರು ಅಪರ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಅಧ್ಯಕ್ಷರಾಗಿರೋದ್ರಿಂದ ಪೂರ್ತಿ ವ್ಯವಸ್ಥೆಯನ್ನು ಅವ್ರು ನೋಡ್ಕೊಳ್ಬೇಕು. ಅಲ್ಲಿ ನ್ಯಾಯಾಲಯದ ಆದೇಶ ಇರೋದ್ರಿಂದ, ನ್ಯಾಯಾಲಯದ ಆದೇಶ ಇದೆ, ಅಲ್ಲಿ ಯಥಾಸ್ಥಿತಿ ಕಾಪಾಡಬೇಕು ಅಂತ. ಆದ್ರಿಂದ ಅದು ನ್ಯಾಯಾಲಯದಲ್ಲಿ ಧಾವೆ ಇರೋದ್ರಿಂದ ಅದನ್ನ ಅಲ್ಲಿ ಯಾವುದೇ ಹೊಸ ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ಎದ್ದಿರುವಂತ ಮುಜಾವರ್ಗಳ ದಂಗಲ್ ವಿಚಾರವಾಗಿ ನಮ್ ಜೊತೆಯಲ್ಲಿ ಮಾತಾಡೋದಕ್ಕೆ ಹಿಂದೂ ಸಂಘಟನೆಯ ಮುಖಂಡರಾಗಿರುವ ರಂಗನಾಥ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ರಂಗನಾಥ್ ಅವರೇ, ನಮಸ್ಕಾರ. ನಮಸ್ತೆ. ನಮಸ್ತೆ. ಏನಿದು ಸರ್ ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ಎದ್ದಿರುವಂತ ವಿವಾದ ಏನಿದು? ಸರ್, ಇನಾಮ್ ದತ್ತಾತ್ರೇಯ ಪೀಠ ಏನಿದೆ ಅದು ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೇಸಿದೆ. ಸೊ ಆದ್ರಿಂದ ಅಲ್ಲಿ ಯಥಾಸ್ಥಿತಿ ಕಾಪಾಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ. ಅಲ್ಲಿ ಯಾವುದೇ ರೀತಿಯಾದಂತ ಹೊಸ ಆಚರಣೆಗಳನ್ನ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ. ಹಾಗಾದ ಮೇಲೆ ಈ ಕಲೇಮ ತಯ್ಯಬ ಅನ್ನೋ ಒಂದು ಹಬ್ಬವನ್ನ ಅದರ ಪೀಠದ ಒಳಗಡೆ ಮಾಡಿದ್ದಾರೆ. ಇದು ಕಾನೂನು ಉಲ್ಲಂಘನೆ ಆಗಿದೆ. ತಕ್ಷಣ ಜಿಲ್ಲಾಧಿಕಾರಿಗಳು ಮುಂದೆ ಬಂದು ಅವರ ಮೇಲೆ ಕೇಸ್ ಮಾಡಬೇಕು ಮತ್ತು ಅಲ್ಲಿ ಯಾವುದೇ ಹೊಸ ಆಚರಣೆಗಳನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ನಮ್ದು ಒಂದು. ಎರಡನೇದಾಗಿ ಹಿಂದೆ ಇದ್ದಂತಹ ಸೈಯದ್ ಫೀರ್ ಮೊಹಮ್ಮದ್ ಶಾಕಾದ್ರಿ ಅವರು ಏನಿದ್ದಾರೆ ಅವರೇ ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಪೂಜೆ ವಿಧಾನಗಳನ್ನ ನಡೆಸ್ತಕ್ಕಂಥ ಮುಜಾವರ್ಗಳಿಗೆ ಮದುವೆ ಆಗಿರಬಾರ್ದು ಮತ್ತು 25 ವರ್ಷಗಳು ಮಾತ್ರ ಅವರಿಗೆ ಅಲ್ಲಿ ಅವಕಾಶ ಇರುತ್ತೆ ಅಂತ. ಈಗ ಇರುವ 3 ಜನ ಮುಜಾವರ್ಗಳು ಈಗಾಗಲೇ 35 ವರ್ಷ ಆಗಿದೆ ಅವರು ನೇಮಕ ಆಗಿ. ಆದ್ರಿಂದ ಅವರ ಹೇಳಿಕೆಯಂತೆ ಮತ್ತು ನಿಯಮ ಅನುಸಾರವಾಗಿ ಆ 3 ಜನ ಮುಜಾವರ್ಗಳನ್ನು ಬದಲಾಯಿಸಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದಕ್ಕೆ ಅವರನ್ನ ತೆಗಿಬೇಕು. ಆದ್ರೆ ಹಿಂದೂ ಪದ್ಧತಿಯಲ್ಲಿ ಆ ರೀತಿ ಏನಿಲ್ಲ. ಮದುವೆ ಆಗಿದ್ರು ಆಗದೆ ಇದ್ರು ಪೂಜೆಯನ್ನ ಮಾಡಬಹುದು ಅಂತಿದೆ. ಆದ್ರೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಸೈಯದ್ ಫೀರ್ ಮೊಹಮ್ಮದ್ ಶಾಕಾದ್ರಿ ಅವರು ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಎಂಡೋಮೆಂಟ್ ಕಮಿಷನ್ ನ್ಯಾಯಾಲಯದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ, ಅವರು ತಕ್ಷಣ ಮುಜಾವರಗಳನ್ನ ಬದಲಾಯಿಸಬೇಕು ಅಂತ. ಬೇರೆ ಮುಜಾವರಗಳು ತಗೊಳ್ಬೇಕು, ಅಲ್ಲಿ ಮದುವೆ ಆಗಿಲ್ಲದೆ ಇರಬಾರ್ದು ಮತ್ತು 25 ವರ್ಷ ಮೀರಿರಬಾರ್ದು ಅನ್ನೋದು ಅವ್ರ ಹೇಳಿಕೆ ಇದೆ. ಹಾಗಾಗಿ ನಾವ್ ಹೇಳ್ತಾ ಇದೀವಿ, ನಿಮ್ ಮೂಲಕ ಆಗ್ರಹ ಮಾಡ್ತೇವೆ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಅವರನ್ನು ಮುಜಾವರಗಳನ್ನ ಬದಲಾಯಿಸಬೇಕು ಅಂತ. ಓಕೆ ರಂಗನಾಥ್ ಅವರೇ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ.